ಹಾಯ್ ಗೆಳೆಯರೆ, ಪಾಕಿಸ್ತಾನ ಈ ದೇಶದ ಬಗ್ಗೆ ನಮ್ಮ ದೇಶದವರು ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರ್ತಾರೆ. ಈ ದೇಶದ ಬಗ್ಗೆ ಏನಾದರೂ ಸುದ್ದಿ ಬರಲಿ ಏನು ಅಂತ ಸ್ವಲ್ಪ ತಿಳಿದುಕೊಳ್ಳೋಕ್ಕೆ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಬನ್ನಿ ಪಾಕಿಸ್ತಾನ ದೇಶದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಪಾಕಿಸ್ತಾನವನ್ನು ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಪಾಕಿಸ್ತಾನ್ ಎಂದು ಇವರು ಕರೆಯುತ್ತಾರೆ. ಪಾಕಿಸ್ತಾನ ದೇಶದ ರಾಜಧಾನಿ ಇಸ್ಲಾಮಾಬಾದ್. ಪಾಕಿಸ್ತಾನ ದೇಶದ ಅತಿ ದೊಡ್ಡ ನಗರ ಯಾವುದೆಂದರೆ ಅದು ಕರಾಚಿ. ಪಾಕಿಸ್ತಾನ್ನಲ್ಲಿ ಸರಿಸುಮಾರು 25 ಕೋಟಿ ಜನಸಂಖ್ಯೆ ಅಂದರೆ ಜನರು ಇಲ್ಲಿ ವಾಸವಾಗಿದ್ದಾರೆ. ಇವರ ಜನಸಂಖ್ಯೆ ಸರಿಸುಮಾರು 25 ಕೋಟಿ ದಾಟಿದೆ. ಪಾಕಿಸ್ತಾನ ದೇಶದಲ್ಲಿ ಅಧಿಕೃತವಾಗಿ ಉರ್ದು ಭಾಷೆಯನ್ನು ಮಾತಾಡುತ್ತಾರೆ ಮತ್ತು ಇಂಗ್ಲೀಷು ಮಾತಾಡುತ್ತಾರೆ ಮತ್ತು ಅಧಿಕ ವ್ಯಾಪಾರಕ್ಕೆ ಇಲ್ಲಿ ಪಂಜಾಬಿ ಭಾಷೆಯನ್ನು ಮಾತಾಡುತ್ತಾರೆ. ಪಾಕಿಸ್ತಾನ ದೇಶದ ಸ್ವಲ್ಪ ಭೂಗೋಳಶಾಸ್ತ್ರ ನೋಡಿದರೆ ಇದು ದಕ್ಷಿಣಕ್ಕೆ ಏಷ್ಯಾ ಮತ್ತು ಪೂರ್ವಕ್ಕೆ ಭಾರತ ಮತ್ತು ಪಶ್ಚಿಮಕ್ಕೆ ಅಫ್ಘಾನಿಸ್ತಾನ್ ಮತ್ತು ಇರಾನ್, ಉತ್ತರಕ್ಕೆ ಚೀನಾ ಮತ್ತು ದಕ್ಷಿಣಕ್ಕೆ ಅರೇಬಿಯನ್ ಸಮುದ್ರ ಇದರ ಗಡಿಯಾಗಿದೆ. ಪಾಕಿಸ್ತಾನ ದೇಶವು ಸರಿಸುಮಾರು 8,81,913 ಚದರ ಕಿಲೋಮೀಟರ್ನಷ್ಟು ಹರಡಿದೆ. ಇದು ವಿಶ್ವದ 33ನೇ ಅತಿ ದೊಡ್ಡ ದೇಶವಾಗಿದೆ. ಇಲ್ಲಿಯ ಭೂಗೋಳ ಕೆಲವು ಲಕ್ಷಣಗಳು ನೋಡಿದರೆ ಸಿಂಧೂ ನದಿ, ಈ ನದಿ ತುಂಬಾ ಇಂಪಾರ್ಟೆಂಟ್ ಆದ ನದಿ ಪಾಕಿಸ್ತಾನ ದೇಶಕ್ಕೆ ಮತ್ತು ಇಲ್ಲಿ ಹಿಮಾಲಯಗಳು ಸ್ವಲ್ಪ ಇವೆ ಮತ್ತು ಕಾರಗೋರಂ ಮತ್ತು ಹಿಂದೂ ಕುಶ್ ಪರ್ವತ ಶ್ರೇಣಿಗಳು ಪಾಕಿಸ್ತಾನದಲ್ಲಿ ಬರುತ್ತವೆ ಮತ್ತು ಥಾರ್ ಮರುಭೂಮಿಯು ಪಾಕಿಸ್ತಾನದಲ್ಲಿ ಬರುತ್ತದೆ ಮತ್ತು ಫಲವತ್ತಾದ ಒಂದು ಪಂಜಾಬ್ ಬಯಲು ಪ್ರದೇಶಗಳು ಇಲ್ಲಿವೆ. ಇನ್ನು ಪಾಕಿಸ್ತಾನದ ಸ್ವಲ್ಪ ಆರ್ಥಿಕತೆ ಬಗ್ಗೆ ಹೇಳ್ತೇನೆ. ಅಂದರೆ ಇವರ GDP, ಪಾಕಿಸ್ತಾನದ GDP ಸರಿಸುಮಾರು 400 ಶತಕೋಟಿ ಡಾಲರ್ನಷ್ಟು ಇದೆ. ಇವರ 2025ರ ಅಂದಾಜಿನ ಪ್ರಕಾರ ತುಂಬಾ ಕಡಿಮೆ GDP ಅವರದು ನಮ್ಮ ಭಾರತ ದೇಶಕ್ಕೆ ಹೋಲಿಸಿದರೆ. ಇಲ್ಲಿ ಪ್ರಮುಖ ಕ್ಷೇತ್ರಗಳು ಅಂದರೆ ಆರ್ಥಿಕತೆಯಲ್ಲಿ ಇವರಿಗೆ ಕೊಡುಗೆ ಏನೇನು ಕೊಡ್ತಾವೆ ಅಂದರೆ ಮೊದಲಿಂದು ಕೃಷಿ, ಚವಳಿ, ಉತ್ಪಾದನೆ ಮತ್ತು ಮಾಹಿತಿ ತಂತ್ರಜ್ಞಾನ ಅಂದರೆ IT ಮತ್ತು ಕೆಲವೊಂದು ಸೇವೆಗಳು. ಇಲ್ಲಿ ಪ್ರಮುಖವಾಗಿ ಇವರು ಏನು ರಫ್ತು ಮಾಡ್ತಾರೆ ಅಂದರೆ ಜವಳಿ, ಅಕ್ಕಿ, ಕ್ರೀಡಾ ಸಾಮಗ್ರಿಗಳು ಮತ್ತು ಶಸ್ತ್ರಚಿಕಿತ್ಸಾ ಉಪಕರಣಗಳು ಮತ್ತು ಕೆಲವೊಂದು ಸ್ವಲ್ಪ IT ಸೇವೆಗಳನ್ನು ಇವರು ಮಾಡ್ತಾರೆ. ಇನ್ನು ಪಾಕಿಸ್ತಾನ ದೇಶದ ಸ್ವಲ್ಪ ಇತಿಹಾಸ ನೋಡೋಣ. ಸ್ವಾತಂತ್ರ್ಯ ದಿನ ಇವರದು ಆಗಸ್ಟ್ 14, 1947 ಬ್ರಿಟಿಷ್ ಭಾರತದಿಂದ ಸ್ವಾತಂತ್ರ್ಯ ಗಳಿಸಿತು. ಇವರು ಆಗಸ್ಟ್ 14ರಂದು ತಮ್ಮ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ಮತ್ತು ಇಲ್ಲಿಯ ಸ್ವಲ್ಪ ಸಾಂಸ್ಕೃತಿಕ ಪರಂಪರೆ ನೋಡಿದರೆ ಇದು ಶ್ರೀಮಂತ ಇತಿಹಾಸ ಹೊಂದಿದೆ. ಸಿಂಧೂ ಕಣಿವೆಯ ನಾಗರಿಕತೆ ಇದು ಇವರ ಸಂಬಂಧ ಇದೆ ಇವರ ಜೊತೆ. ವಿಶ್ವದ ಅತ್ಯಂತ ಹಳೆಯ ನಾಗರಿಕತೆಗಳಲ್ಲಿ ಇದು ಒಂದಾಗಿದೆ. ಯಾವುದಂದರೆ ಸಿಂಧೂ ಕಣಿವೆಯ ನಾಗರಿಕತೆ. ಇನ್ನು ಪಾಕಿಸ್ತಾನ ದೇಶದಲ್ಲಿ ಹಿಂದೂ ಧರ್ಮ, ಬೌದ್ಧ, ಪರ್ಷಿಯನ್ ಮತ್ತು ಇಸ್ಲಾಂ ಸಂಪ್ರದಾಯ ಇಲ್ಲಿ ತುಂಬಾ ಒಳಗೊಂಡಿದೆ. ಎಲ್ಲರೂ ಏನು ತಿಳ್ಕೊಂಡಿದ್ದಾರೆ ಅಂದರೆ ಪಾಕಿಸ್ತಾನದಲ್ಲಿ ಕೇವಲ ಇವರು ಮುಸ್ಲಿಮರು ಅಷ್ಟೇ ಇರ್ತಾರೆ ಅಂತ ತಿಳ್ಕೊಂಡಿದ್ದಾರೆ. ಇದು ಸುಳ್ಳು. ಪಾಕಿಸ್ತಾನದಲ್ಲಿ ಹಿಂದೂ ಧರ್ಮದ ಜನರು ಇದ್ದಾರೆ ಮತ್ತು ಕ್ರಿಶ್ಚಿಯನ್ ಜನರು ಇದ್ದಾರೆ ಮತ್ತು ಸಿಖ್ಖರು ಇದ್ದಾರೆ, ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ, ಆದರೆ ತುಂಬಾ ಇದ್ದಾರೆ ಇಲ್ಲಿ. ಇನ್ನು ನೀವು ಇಲ್ಲಿ ಪ್ರವಾಸಕ್ಕೆ ಹೋದರೆ ಏನೆಲ್ಲ ನೋಡಬಹುದು ಬನ್ನಿ, ಅದರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ನಾನು ಕೊಡ್ತೀನಿ. ಇಲ್ಲಿ ನೈಸರ್ಗಿಕ ಆಕರ್ಷಣೆಗಳು ತುಂಬಾ ಇವೆ. ಮೊದಲನೇದು ಹುಂಜಾ ಕಣಿವೆ, ಇದು ಸಖತ್ತಾಗಿರೋ ಒಂದು ಕಣಿವೆ, ಮತ್ತು ಸ್ವಾತ್ ಕಣಿವೆ ಮತ್ತು ಸ್ಕರ್ಡು ರನ್ನರ್ ಮತ್ತು ಖಜನ್. ಇಲ್ಲಿಯ ಇವು ನೈಸರ್ಗಿಕ ಆಕರ್ಷಣೆಗಳು ತುಂಬಾ ಸಖತ್ತಾಗಿವೆ. ಮತ್ತು ಇಲ್ಲಿ ಸಾಂಸ್ಕೃತಿಕ ಕೆಲವೊಂದು ತಾಣಗಳು ಇವೆ. ಮೊದಲನೇದು ಮೊಹಂಜೊದಾರೋ ಮತ್ತು ನೆನಪಿರಲಿ ಮೊಹಂಜೊದಾರೋ, ಇದರ ಮೇಲೆ ಒಂದು ಫಿಲ್ಮು ಬಂದಿದೆ ರಿತಿಕ್ ರೋಷನ್ ಅವರದು. ಅದನ್ನು ನೀವು ಬೇಕಾದರೆ ನೋಡಿ, ನಿಮಗೆ ಇನ್ನೂ ತುಂಬಾ ಜಾಸ್ತಿ ಗೊತ್ತಾಗುತ್ತೆ ಮೊಹಂಜೊದಾರೋ ಬಗ್ಗೆ. ಎರಡನೇದು ತಕ್ಷಿಲಾ ಲಾಹೋರ್, ಒಂದು ತಕ್ಷಿಲಾ ಅಂತ ಒಂದು ಜಾಗ ಇದೆ, ಅಲ್ಲಿ ಹೋಗಿ. ಮತ್ತು ಲಾಹೋರ್ ಕೋಟೆ, ಇದನ್ನು ಸಖತ್ತಾಗಿರೋ ಒಂದು ಕೋಟೆ, ಮತ್ತು ಬಾದಶಾಹಿ ಒಂದು ಮಸೀದಿ. ಇಲ್ಲಿ ಸಾಹಸ ಪ್ರವಾಸೋದ್ಯಮನೂ ಸಖತ್ತಾಗಿದೆ. ಇಲ್ಲಿ ಟ್ರೈಕಿಂಗ್ಗೆ ಇದು ಒಂದು ಸಖತ್ತಾಗಿರುವ ಜಾಗ. ಮತ್ತು ಪರ್ವತಾರೋಹಣ ಅಂದರೆ ಈ ಪರ್ವತಗಳನ್ನು ಮತ್ತು ಹಬ್ಬುವವರಿಗೆ ಇದು ಒಂದು ಸಖತ್ತಾಗಿರೋ ಜಾಗ. ಇಲ್ಲಿ ವಿಶ್ವದಿಂದ ಜನರು ಬಂದು ಇಲ್ಲಿಯ ಪರ್ವತಗಳನ್ನು ಹಬ್ತಾರೆ. K2 ಮತ್ತು ನಂಗಾ ಪರ್ವತ, ಇದು ಸಖತ್ತಾಗಿರೋ ಪರ್ವತಗಳು, ತುಂಬಾ ಜನರು ಇಲ್ಲಿ ಹಬ್ತಿರ್ತಾರೆ. ಮತ್ತು ಉತ್ತರ ಪ್ರದೇಶಗಳಲ್ಲಿ ಇವರು ಸ್ಕೀಲಿಂಗ್ ಅಂತಲೂ ಜಾಗಗಳಿವೆ. ಇನ್ನು ಪಾಕಿಸ್ತಾನದ ಸ್ವಲ್ಪ ಗಮನಾರ್ಹ ಸಂಗತಿಗಳನ್ನು ನೋಡಿದರೆ ವಿಶ್ವದ 2ನೇ ಅತಿ ಎತ್ತರದ ಪರ್ವತ K2 ಇಲ್ಲೇ ಇದೆ. ಇದನ್ನು ಮೌಂಟ್ ಗ್ವಾಡ್ವಿನ್ ಆಕ್ಸ್ಟೆಂಟ್ ನೆಲೆಯಾಗಿದೆ. ಇದು ಸಖತ್ತಾಗಿರೋ ಪರ್ವತ, ಇದನ್ನು ತುಂಬಾ ಜನ ಹಬ್ತಾರೆ, ನೆನಪಿರಲಿ. ವಿಶ್ವದ ಅತ್ಯಂತ ದೊಡ್ಡ ಪರ್ವತ ಮೌಂಟ್ ಎವರೆಸ್ಟು, ಎರಡನೇದು K2, ಇದು ಪಾಕಿಸ್ತಾನದಲ್ಲಿದೆ. ಪಾಕಿಸ್ತಾನ ದೇಶವು ವಿಶ್ವದ 5ನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶವಾಗಿದೆ.
ಮತ್ತು ಇದು ಶ್ರೀಮಂತ ಕ್ರಿಕೆಟ್ ಇತಿಹಾಸವನ್ನು ಹೊಂದಿದೆ. ಕ್ರಿಕೆಟರ್ಗಳು ಇಲ್ಲೂ ತುಂಬಾ ಸಖತ್ತಾಗಿರೋ ಒಂದೊಂದು ಟೈಮಿಗೆ ಇವ್ರ ಹತ್ರ ಬೌಲರ್ಗಳು ಇದ್ದರು. ಈಗ ಸ್ವಲ್ಪ ಇವರ ಟೀಮು ವೀಕ್ ಆಗಿದೆ, ನೆನಪಿರಲಿ. ಇನ್ನೂ ನಿಮಗೆ ಹೆಚ್ಚಿನ ವಿವರಣೆ ಇಷ್ಟೇ ನಾನು ಇದರಲ್ಲಿ ಕೊಡ್ತಾ ಇದ್ದೀನಿ. ಇನ್ನೊಂದು ಯಾವುದಾದ್ರೂ ನೆಕ್ಸ್ಟ್ ವೀಡಿಯೋನಲ್ಲಿ ಮಾಡಿದರೆ ಇನ್ನೂ ಡೀಟೇಲಾಗಿ ಪಾಕಿಸ್ತಾನದ ಬಗ್ಗೆ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ಅವರು ಸ್ವಲ್ಪ ಪಾಕಿಸ್ತಾನದ ಬಗ್ಗೆ ತಿಳಿದುಕೊಳ್ಳಿರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಗುಡ್ ಬಾಯ್.